ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಅದೇ ವಿಶೇಷವಾಗಿ ಬೀದರ್ನಲ್ಲೂ ಕೂಡ ಸರ್ ಈಗ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್, ಯಾವ ರೀತಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀರಿ? ಮತ್ತೆ ಪದೇ ಪದೇ ಇದನ್ನು ಈಗ ಅಡ್ಡಮತದಾನ ವಿಚಾರ ಆಗಿರ್ಬೋದು, ಪ್ರತಿಯೊಂದೆಲ್ಲ ಆಂತರಿಕ ಬೇಗುದಿ ಆಗಿರ್ಬೋದು ಸರ್, ಯಾವ ರೀತಿ ಇದನ್ನು ಬಗೆಹರಿಸ್ತೀರಿ ಅಂತ ಮತ್ತೆ ಏನು ಕ್ರಮ ಕೈಗೊಳ್ಳೋದಾಗಿದೆ? ಬೀದರ್ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಏನಾದ್ರು ಸಮಸ್ಯೆ ಆದರೆ ಅವತ್ತು ಕೋರ್ ಕಮಿಟಿನ ಕೂಡ ಕರೆದಿದ್ದೇನೆ. ಕೋರ್ ಕಮಿಟಿನ ಕೂಡ ಚರ್ಚೆ ಮಾಡ್ತೇನೆ. ಏನೋ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸ್ತೇನೆ. ಸರ್, ಬೀದರ್ನಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಿದೆ ಸರ್. ರೈತರ ಪರವಾಗಿ ಬಿಜೆಪಿ ವಿರೋಧ ಪಕ್ಷವಾಗಿ ಯಾವುದೇ ರೀತಿ ಧ್ವನಿ ಎತ್ತಲ್ಲ. 4 ಜನ ಶಾಸಕರಿದ್ದಾರೆ, ಇದ್ರೂ ಕೂಡ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅಂತ 3 ವರ್ಷದಿಂದ ಗಂಭೀರ ಆರೋಪ ಇದೆ ಸರ್. ಏನು ಹೇಳ್ತೀರಿ ಸರ್ ಈ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಸರ್? ಇವೆಲ್ಲವೂ ಕೂಡ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇವೆ. ಆ ರೀತಿ ಪ್ರಶ್ನೆನೇ ಇಲ್ಲ. ನಮ್ದು ಯಾವುದೇ ಶಾಸಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮತ್ತೊಂದು ಪ್ರಶ್ನೆ ಇಲ್ಲ. ಇವತ್ತು ಇವೆಲ್ಲವೂ ಕೂಡ ಚರ್ಚೆ ಮಾಡಿ ರೈತರ ಸಮಸ್ಯೆಗೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಸ್ಪಂದನೆ ಮಾಡಬೇಕು, ಜಿಲ್ಲಾ ನಾಯಕರುಗಳು ಯಾವ ರೀತಿ ಸ್ಪಂದನೆ ಮಾಡಬೇಕು, ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡ್ತೇವೆ.